ಟ್ರಸ್ಟಿಗೆ ಬೆಂಗಳೂರು ನಗರ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಜಮೀನು ಮಂಜೂರಾತಿ ಬಗ್ಗೆ ಅದೆರಡನ್ನ ಮುಖ್ಯಮಂತ್ರಿಗಳಿಗೆ ಹಸ್ತಾಂತರಿಸ್ತೇವೆ. ಇಷ್ಟೊಂದು ಜನ ಕರೆದ್ಬಿಟ್ಟು ನಾನು ಕೊನೆಯಲ್ಲಿ ಮಾತಾಡುವಂತಂದ್ರೆ ಏನ್ ಮಾತಾಡ್ಲಿ? ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ದಿವಂಗತ ಜಾಲಪ್ಪನವರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಸಮಯ ಬಹಳಷ್ಟು ಆಗಿದೆ. ಆದ್ದರಿಂದ ನಾನು ಜಾಸ್ತಿ ಮಾತಾಡಬೇಕು ಅಂತಿದ್ದೆ, ಇವಾಗ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದರೆ, ನೀವೆಲ್ಲರೂ ಕೂಡ ಹಸಿವು ಇಂದ ಇದ್ದೀರಿ. ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥವರು ಕೂಡ ಊಟ ಮಾಡಿಲ್ಲ, ಅವ್ರಿಗೂ ಹಸುವಾಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ಮತ್ತೆ ಸ್ವಲ್ಪ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ಇದ್ದಷ್ಟು ಜನ ಈಗಿಲ್ಲ. ಆದ್ದರಿಂದ ರಮೇಶ್ ಕುಮಾರ್ ಹೇಳ್ತಾ ಇದ್ರು, ಅದರ ಅರ್ಥ ಕಡಿಮೆ ಮಾತಾಡುವಂತ, ಊಟ ಮಾಡಬೇಕು, ಸಮಯ ಆಗಿದೆ, ಕಡಿಮೆ ಮಾತಾಡು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. RL ಜಾಲಪ್ಪ ಅಕಾಡೆಮಿ ಹಾಗೂ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಇದರ ಉದ್ಘಾಟನೆ, RL ಜಾಲಪ್ಪ ಶತಮಾನೋತ್ಸವ ಭವನ ಹಾಗೂ ದೇವರಾಜ್ ಅರಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ, ಈ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಅದರ ಜೊತೆಗೆ RL ಜಾಲಪ್ಪ ಅವರ ಜೀವನ ಪಥ ಹೃದಯವಂತ ಅಂತಕ್ಕಂಥ ಪುಸ್ತಕದ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದೇವೆ. ಜಾಲಪ್ಪನವರು ಬದುಕಿರುವಾಗಲೇ ಇಂಥ ಜೀವನ ಪಥ ಪುಸ್ತಕ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಅವರು ಸತ್ತ ಮೇಲೆ ಈ ಪುಸ್ತಕ ಬಿಡುಗಡೆ ಆಗಿದೆ. ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ ರವಿಶಂಕರ್ ಅವರು, ರವಿಶಂಕರ್ ತಾನೆ, ರವಿ ಕಿರಣ್ ಬಹಳ ಅಚ್ಚುಕಟ್ಟಾಗಿ ಸಂಪಾದನೆಯನ್ನು ಮಾಡಿದ್ದಾರೆ. ನಾನು ಕೂಡ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೇನೆ. ಜಾಲಪ್ಪನವರ ಒಡನಾಟ ಪ್ರಾರಂಭ ಆದದ್ದು 1983. ನಾನು 83ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ಜಾಲಪ್ಪನವರು ರಾಮಕೃಷ್ಣ ಹೆಗಡೆಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು, ಸಹಕಾರ ಸಚಿವರಾಗಿದ್ದರು. ನಮ್ಮಲ್ಲಿ ಮೈಸೂರು ತಾಲೂಕು ಅಲ್ಲಿ APMC ಬದಲಾವಣೆ ಮಾಡಬೇಕಾಗಿತ್ತು.
ಹಳೆ APMC ಇಂದ ಹೊಸ APMCಗೆ ಬದಲಾವಣೆ ಮಾಡಬೇಕಾಗಿತ್ತು. ಆಗ ನಿಕಟವಾದಂಥ ಸಂಪರ್ಕ ಪ್ರಾರಂಭ ಆಯಿತು, ಸಂಬಂಧ ಪ್ರಾರಂಭ ಆಯಿತು. ಜಾಲಪ್ಪನವರು ಹೇಳಿದ್ರು, ಕರೆದು ನಾನು ಬೆಳಿಗ್ಗೆನೆ ಬರ್ತೀನಿ. ನಾನು MLA ಆಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ. ಬೆಳಿಗ್ಗೆನೆ ಬರ್ತೀನಿ, ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ಬೆಳಿಗ್ಗೆನೆ APMCಯನ್ನ ಈಗಿರ್ತಕ್ಕಂಥ ಜಾಗದಿಂದ ಹೊಸ ಜಾಗಕ್ಕೆ ಬಂಡಿಪಾಳ್ಯ ಆ ಜಾಗಕ್ಕೆ ಬದಲಾವಣೆ ಮಾಡೋಣ, ನೀನು ಕೂಡ ಬರಬೇಕು ಬೆಳಿಗ್ಗೆನೆ ಅಂತ ಹೇಳಿ 5 ಗಂಟೆಗೆ ಬಂದ್ಬಿಟ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾಲಪ್ಪನವ್ರಿಗೆ ಟೈಮ್ ಸೆನ್ಸ್ ಇದೆಯಲ್ಲ, ಎಷ್ಟೊತ್ತಿಗೆ ಬರಬೇಕು ಅಂತ ಇದ್ರು ಅಷ್ಟೊತ್ತಿಗೆ ಬಂದ್ಬಿಡ್ತಿದ್ರು. ನಾನು ಸ್ವಲ್ಪ ಲೇಟಾಗಿ ಹೋದೆ. ಜಾಲಪ್ಪನವರು ನನಗೆ ಎಗ್ಗ ಮುಗ್ಗ ತರಾಟ ತಗೊಂಡ್ರು. ಈ ಮಾತನ್ನ ಹೇಳುವಾಗ ಬಹಳ ಚೆನ್ನಾಗಿ ರವಿ ಕಿರಣ್ ರವರು ಮಾಡಿದ್ದಾರೆ. ನೇರ ನಿಷ್ಠುರ ಹೃದಯವಂತ, ಬಹಳ ಸಮಂಜಸವಾಗಿದೆ, ಬಹಳ ಸಮಂಜಸವಾಗಿರ್ತಕ್ಕಂಥದ್ದು ಅವರ ಕ್ಯಾರೆಕ್ಟರ್. ಅದನ್ನ ನೇರ ನಿಷ್ಠುರ ಹೃದಯವಂತ, ಆ ಪುಸ್ತಕದ ಹೆಸರು. ಇದನ್ನ ಬಹಳ ಜಾಲಪ್ಪನವರ ಸಂಪೂರ್ಣ ಚಿತ್ರ ಇದರಲ್ಲಿ ಅಡಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ರೈತರ ಬಗ್ಗೆ ಬಹಳ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು. ಜೊತೆಗೆ ರೈತರ ಬಗ್ಗೆ, ಕೃಷಿ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಜೀವನದುದ್ದಕ್ಕೂ ಕೂಡ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಅವರು ಸಹಕಾರ ಮಂತ್ರಿಗಳಾಗಿರಲಿ ಅಥವಾ ರೆವಿನ್ಯೂ ಮಂತ್ರಿ ಆಗಿರಲಿ ಅಥವಾ ಪೊಲೀಸ್ ಇಲಾಖೆಯ ಸಚಿವರಾಗಿರಲಿ, ಎಲ್ಲ ಇಲಾಖೆಯಲ್ಲೂ ಕೂಡ ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳನ್ನೇ ಬಿಟ್ಟೋಗಿದ್ದಾರೆ. ಒಬ್ಬ ದಕ್ಷ ಆಡಳಿತಗಾರರು ಕೂಡ. ಮತ್ತೆ ನೇರ ನಡೆನುಡಿಯ ಜೊತೆಗೆ ಅವರು ಯಾರಿಗೂ ಮುಲಾಜಿ ಇಟ್ಕೊತಿರ್ಲಿಲ್ಲ. ನನಗೂ ಕೂಡ ಎದುರುಗಡೆನೆ ನನ್ನ ತಪ್ಪುಗಳನ್ನು ಹೇಳ್ತಕ್ಕಂಥ ಎದೆಗಾರಿಕೆ ಅವರಲ್ಲಿ ಇತ್ತು. ಆ ಎದೆಗಾರಿಕೆ ಎಲ್ರಿಗೂ ಬರಲ್ಲ. ಸಾಮಾನ್ಯವಾಗಿ ನಾನು ಮುಖ್ಯಮಂತ್ರಿ ಅಂತಂದ್ರೆ ಹೊಗಳವರೇ ಜಾಸ್ತಿ ಇರ್ತಾರೆ. ಆದರೆ ಜಾಲಪ್ಪನವರು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಇದ್ದದ್ದು ಬಹುಶಃ ಅಂತ ರಾಜಕಾರಣಿಗಳು ವಿರಳ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರ ಮಂತ್ರಿಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ. ಅವರು ಸಹಕಾರ ಸಚಿವರಾಗಿದ್ದಾಗ ನಾನು ಸೆರಿಕಲ್ಚರ್ ಮಿನಿಸ್ಟರ್ ಆಗಿದ್ದೆ. ಮಧ್ಯದಲ್ಲಿ 1984 ಆಗಸ್ಟ್ 17ನೇ ತಾರೀಕು ಮಂತ್ರಿ ಆದೆ. ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಲಪ್ಪನವರು, ಬೀರಾಚಯ್ಯನವರು ಮತ್ತೆ ನಜೀರ್ ಸಾಹೇಬರು ಶಾಂತಕುಮಾರ್ಗೆ ಮಂತ್ರಿ ಮಾಡಬೇಕಾಗಿತ್ತು, ಶಾಂತಮೂರ್ತಿಗೆ. ಅವ್ರನ್ನ ತಪ್ಪಿಸಿ ನನ್ನನ್ನು ಮಾಡಿದ್ರು. ನನಗೆ ಜಾಲಪ್ಪನವ್ರು ಕರೆದು ಹೇಳಿದ್ರು, ನಾಳೆ ನೀನು ಮಂತ್ರಿ ಆಗ್ತಾ ಇದೆಯಾ ಕಣೆಯ ಅಂತ ಹೇಳಿದ್ರು. ರಾಚಯ್ಯನವರು ಹೇಳಿದ್ರು. ನಾನು ನಂಬಕ್ಕೆ ಹೋಗಿರಲಿಲ್ಲ. ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ಮಂತ್ರಿ ಆಗಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗ್ಡೆಯವ್ರ ಹತ್ರ ಹೋಗಿ ಕೇಳ್ಕೊಂಡಿರಲಿಲ್ಲ. ಆದ್ರಿಂದ ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ಪನವರು, ಬೀರಾಚಯ್ಯನವರು ಮತ್ತೆ ನಜೀರ್ ಸಾಬ್ ಇವರು ಕಾರಣ ಆಯಿತು.